ಸರ್, ಆ ಖ್ಯಾತೆ ಜಾಸ್ತಿ ಆಗ್ಬಿಟ್ಟಿದೆ. ಅದು ನಿಮ್ಮೊಬ್ಬರಿಗೆ ಸಿಗ್ತಾ ಇದೆ ಅನ್ನೋದು ಒಂದಷ್ಟು ಆರೋಪಗಳು. ಸ್ವತಃ ಸಚಿವರಾಗಿರುವಂಥ ಮಾದೇವಪ್ಪನವರು ಪ್ರತಾಪ್ ಸಿಂಹ ಏನು ಮೇಸ್ತ್ರಿನ ಅಂತ ಕೇಳ್ತಾರೆ. ನಾನು ಮೇಸ್ತ್ರಿ, ಕೆಲಸಗಾರ ಎಲ್ಲದೂ ಹೌದು. ಆದರೆ ಇದಕ್ಕೆ ಇನ್ವೆಸ್ಟರ್ ಏನು ಸಿದ್ದರಾಮಯ್ಯನವರು ಮತ್ತು ಮಾದೇವಪ್ಪ ಅಂತ. ನಾನು ಅವತ್ತು ಓಪನ್ ಆಗಿ ಚಾಲೆಂಜ್ ಮಾಡಿದ್ದೀನಿ. ಡಾಕ್ಟರ್ ಮಹಾದೇವಪ್ಪ ಮತ್ತು ಸಿದ್ದರಾಮಯ್ಯನವರು ಈ ಪ್ರಾಜೆಕ್ಟಲ್ಲಿ 10,331 ಕೋಟಿ ರೂಪಾಯಿನಲ್ಲಿ 10,311 ಕೋಟಿ ರೂಪಾಯಿನಲ್ಲಿ 10 ಪೈಸಾ ಅವ್ರೇನಾದ್ರು ಕೊಟ್ಟಿದ್ದರೆ, 1 ರೂಪಾಯಿನೂ ಕೊಟ್ಟಿಲ್ವ ಸರ್? 10 ಪೈಸಾ, 1 ರೂಪಾಯಿ ಬೇಡ, 10 ಪೈಸಾ ಏನಾದರೂ ಸಿದ್ದರಾಮಯ್ಯನವ್ರು ಕೊಟ್ಟಿದ್ದರೆ, ಮಾದೇವಪ್ಪನವ್ರು ಕೊಟ್ಟಿದ್ದರೆ, ನಾದರೂ ಸಂಪೂರ್ಣ ಶ್ರೇಯಸ್ಸನ್ನು ಅವರಿಗೆ ಕೊಟ್ಟು ಎಕ್ಸ್ಪ್ರೆಸ್ ಲೈನಲ್ಲಿ ಈ ಕಡೆ 3 ಲೈನು ಆ ಕಡೆ 3 ಲೈನ್ ಹೋಗ್ತವೆ, ಅದಕ್ಕೆ ಮಾದೇವಪ್ಪ ಮತ್ತು ಸಿದ್ದರಾಮಯ್ಯ ಜೋಡಿ ರಸ್ತೆ ಅಂತ ಹೆಸರಿಸ್ಬಿಡ್ತೀನಿ. 10 ಪೈಸಾ ಕೊಟ್ಟು. ಮತ್ತೆ ಯಾಕೆ ಸರ್ ಹಾಗಾದ್ರೆ ಕ್ರೆಡಿಟ್ ನಿಮಗೆ ಕೊಡಬಾರ್ದು? ಈಗ ನೀವೇ ಹೇಳಿದ್ರಿ, ನಾನು ಒಬ್ಬ ಜರ್ನಲಿಸ್ಟ್ ಥರ ಅದನ್ನು ಫಾಲೋ ಅಪ್ ಮಾಡಿದ್ದೀನಿ, ಅಫ್ಕೋರ್ಸ್ ಅದು ನನಗೆ ಅನುಭವವನ್ನು ಕೊಟ್ಟಿದೆ. ಇವರಿಗೆ ಒಂದು ಯಾವ ರೀತಿ ಸಿಸ್ಟಮ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಒಂದು ರಸ್ತೆನಲ್ಲಿ 8,000ವರೆಗೂ ಪ್ಯಾಸೆಂಜರ್ ಕಾರ್ ಯೂನಿಟ್ ಅಂದರೆ PCU ಹೋಗ್ತಾಯಿದ್ರೆ ಆ ರೋಡು ಆಟೋಮೆಟಿಕ್ಕಾಗಿ 2 ಲೈನಿಗೆ ನ್ಯಾಷನಲ್ ಹೈವೇ ಆಗೋದಕ್ಕೆ ಅದು ಕ್ವಾಲಿಫೈ ಆಗುತ್ತೆ. ಅದು 10,000ಕ್ಕಿಂತ ಜಾಸ್ತಿ ಇದ್ದರೆ ಅದು 4 ಲೈನಿಗೆ ಕ್ವಾಲಿಫೈ ಆಗುತ್ತೆ. 25,000ಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅದು 6 ಲೈನಿಗೆ 8 ಲೈನ್ಗೆ ಕ್ವಾಲಿಫೈ ಆಗುತ್ತೆ. ಬೆಂಗಳೂರು ಮತ್ತು ಮೈಸೂರು ಹೈವೇನಲ್ಲಿ 36,000 ವೆಹಿಕಲ್ಗಳು ಓಡಾಡ್ತವೆ. ಹಾಗಾಗಿ ಅದು ಆಟೋಮೆಟಿಕ್ಕಾಗಿ 6 ಲೈನಿಗೂ ಕ್ವಾಲಿಫೈ ಆಯಿತು. ಸಿದ್ದರಾಮಯ್ಯನವರು ಮತ್ತು ಮಾದೇವಪ್ಪನವರು ಅದಕ್ಕೆ ದುಡ್ಡು ಅವ್ರದ್ದು ಪಾತ್ರ ದುಡ್ಡು ಎರಡೂ ಬರೋದೇ ಇಲ್ಲ. ಅದನ್ನು PWDನಲ್ಲಿ ನ್ಯಾಷನಲ್ ಹೈವೇ ವಿಂಗ್ ಇದೆ, ಅವರು ಈ ರಸ್ತೆಯಲ್ಲಿ ಎಷ್ಟು ವೆಹಿಕಲ್ಗಳು ಓಡಾಡ್ತವೆ, ಇದನ್ನು ಈ ಥರ ಅಪ್ಗ್ರೇಡೇಷನ್ ಮಾಡ್ಬೋದು ಅಂತ ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಇದು ದೇಶಾದ್ಯಂತ ಇರುವ ಎಲ್ಲ ಕಡೆಯೂ ಕೂಡ NH ವಿಂಗ್ನವರು ರೆಕಮೆಂಡ್ ಮಾಡಿ ಕಳಿಸ್ತಾರೆ. ಅದಕ್ಕೆ ಯಾವ ಮಾದೇವಪ್ಪನವರು ಬೇಕಾಗಿಲ್ಲ, ಸಿದ್ದರಾಮಯ್ಯನವರು ಬೇಕಾಗಿಲ್ಲ. ಮೇಲ್ಗಡೆ ಕೂತ್ಕೊಂಡು ಕೂಡಲೇ ಅಲ್ಲಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸಿಗೆ ಬಂದಾದ ಕೂಡಲೇ ಅವ್ರೇನು ಮಾಡ್ತಾರೆ ಅಂತ ಹೇಳಿದರೆ ಒಂದು ಸ್ಟ್ಯಾಂಡರ್ಡಾಗಿ ಒಂದು ಲೆಟರ್ನ ಕಳಿಸ್ತಾರೆ. ನಾವು ಈ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಅಪ್ಗ್ರೇಡ್ ಮಾಡಲಿಕ್ಕೆ ರೆಡಿ ಇದ್ದೀವಿ, ಬಟ್ ಸಬ್ಜೆಕ್ಟ್ ಟು ಕಂಡೀಷನ್ಸ್. ಅಂದರೆ ಇದರಲ್ಲಿ ಕಮರ್ಷಿಯಲ್ ವಯಬಿಲಿಟಿ ಇದೆಯಾ, ನಮಗೆ ಟೋಲ್ ಮಾಡಿದರೆ ಅದರಲ್ಲಿ ನಮಗೆ ರೆವಿನ್ಯೂ ಕಲೆಕ್ಷನ್ ಆಗುತ್ತಾ, ನಮ್ಮ ಕನ್ಸ್ಟ್ರಕ್ಷನ್ ಕಾಸ್ಟ್ ಇಷ್ಟು ಬರುತ್ತೆ, ಆ ಕನ್ಸ್ಟ್ರಕ್ಷನ್ ಕಾಸ್ಟನ್ನು ಇದರೊಳಗಡೆ ನಾವು ರಿಕವರಿ ಮಾಡ್ಕೋಬೋದಾ ಅಂತ ಹೇಳಿಬಿಟ್ಟು ಅವ್ರು ಕಳಿಸ್ತಾರೆ. 2014 ನಾನು ಚುನಾವಣೆ ಬಂದು ನಾಮಿನೇಷನ್ ಫೈಲ್ ಆಗೋವರೆಗೂ ಕೂಡ ಇದು ಡೆಲ್ಲಿಗೆ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸಿಗೆ ಹೋಗಿ ಇದರೊಂದು ಮಾಮೂಲಿ ಯಾಂತ್ರಿಕವಾಗಿ ಬರುವಂಥ ಒಂದು ಪತ್ರ ಅಷ್ಟೇ ಬಂದಿದ್ದು. ಏನಾಗಿತ್ತು ಕೆಲಸ ಹಂಗಾದರೆ? ಆಯಿತು, 2004ರಿಂದ 2014ವರೆಗೂ UPA ಸರ್ಕಾರನೇ ಇತ್ತಲ್ವ. ಈ ಎಲ್ಲ ಮಹಾನುಭಾವರು ಕಾಂಗ್ರೆಸ್ಸನ್ನು 2016ರಲ್ಲೇ ಸೇರ್ಕೊಂಡಿದ್ರಲ್ವ. ಆವಾಗಲೇ ಕೂತ್ಕೊಂಡ್ಬಿಟ್ಟು ಇವರೇ ಹೈವೇನ್ ಮಾಡಿಸ್ಬಿಟ್ಟು ಶ್ರೇಯಸ್ಸನ್ನೆಲ್ಲ ಅವರೇ ತೊಗೊಬೋದಿತ್ತಲ್ವ, ಯಾಕೆ ಮಾಡಲಿಲ್ಲ? ಆಮೇಲೆ 2014ರಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ DPR ಕಂಪ್ಲೀಟ್ ಮಾಡಿಸ್ತು. ಸಿಖಾನ್ ಅವರು ತೊಗೊಂಡು DPR ಕಂಪ್ಲೀಟ್ ಮಾಡಿಕೊಟ್ರು. ಆಮೇಲೆ ಅದನ್ನು ಪ್ರಾರಂಭಿಕ ವೆಚ್ಚನ ನೋಡಿದ ಕೂಡಲೇ ಕರ್ನಾಟಕ ಸರ್ಕಾರ ಇದು ನಾವು ಮಾಡೋಕ್ಕಾಗಲ್ಲ, ಇದನ್ನು ಬಿಟ್ಬಿಟ್ರು. 2016 ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಅದು NHAಗೆ ಹ್ಯಾಂಡ್ ಓವರ್ ಆಯಿತು. NHA ನಾವು ತೊಗೊಂಡು ನಿತಿನ್ ಗಡ್ಕರಿ ಅವ್ರನ್ನ ಕನ್ವಿನ್ಸ್ ಮಾಡಿ ನಾವು ತೊಗೊಂಡಿದ್ದು ಹ್ಯಾಂಡ್ ಓವರ್ ತೊಗೊಂಡಾದ್ಮೇಲೆ ಬರೀ ಮೇಂಟೆನೆನ್ಸ್ ಅಷ್ಟೇ ಮಾಡ್ತಿರ್ತೀವಿ. ಅದನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ದುಡ್ಡು ಹಾಕಬೇಕಲ್ಲ. ಪ್ರಾರಂಭದಲ್ಲಿ 6,400 ಕೋಟಿ ರೂಪಾಯಿ ಅದು ವೆಚ್ಚ ಅಂತ ಅಂದಾಜು ಮಾಡಿದರು. ಅದನ್ನು ಕೊಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟನ್ನು ಕೂಡ ಅವಾಗ ಕೊಟ್ಟಿರಲಿಲ್ಲ. ಮೋದಿಜಿಯವರು ಯಾವಾಗ 2018 ಫೆಬ್ರವರಿ 19ನೇ ತಾರೀಕು ಮೈಸೂರಿಗೆ ಬರ್ತಾ ಇದ್ದಾರೆ, ನಮಗೆ ಸಾರ್ವಜನಿಕ ರ್ಯಾಲಿ ಇದೆ ಅಂತ ಗೊತ್ತಾದಾಗ ನಾನು ಇದೇ ಒಂದು ಸಂದರ್ಭವನ್ನು ಇಟ್ಕೊಂಡು ಮೈಸೂರಿಗೆ ಒಂದು ದೊಡ್ಡ ಕೊಡುಗೆ ಕೊಟ್ಟಂಗಾಗುತ್ತೆ ಅಂತ ಯೋಚನೆ ಮಾಡಿದೆ. ಅಷ್ಟರೊಳಗಡೆ ಸದಾನಂದ ಗೌಡರು ರೈಲ್ವೆ ಖಾತೆ ಸಚಿವರಾಗಿದ್ದಾಗ 750 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿಸ್ಕೊಂಡಿದ್ದೆ. ಬೆಂಗಳೂರು ಮತ್ತು ಮೈಸೂರು ನಡುವೆ ರೈಲ್ವೆ ಡಬ್ಲಿಂಗ್ ಕಂಪ್ಲೀಷನು ಮತ್ತು ಎಲೆಕ್ಟ್ರಿಫಿಕೇಷನ್ನ ಮಾಡಿಸೋದಕ್ಕೋಸ್ಕರವಾಗಿ. ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡಿಸಿದ್ದೆ. ಅದರ ಲೋಕಾರ್ಪಣೆ ಬಂದ ಟೈಮೊಳಗಡೆ ಇದನ್ನು ಕೂಡ ಘೋಷಣೆ ಮಾಡಿಬಿಡಲಿ ಅಂತ ಹೇಳ್ಬಿಟ್ಟು ಇದು ಮತ್ತು ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಲು ಎರಡನ್ನೂ ಕೂಡ ಮೋದಿಜಿಯವ್ರ ಹತ್ರ ಘೋಷಣೆ ಮಾಡಿಸಿದೆ. ಆಗ ಮೋದಿಜಿಯವರು ಕೂಡ ಇಲ್ಲಿ ಘೋಷಣೆ ಮಾಡಿ ಮರುದಿನ ಹೋಗಿ ಡೆಲ್ಲಿಗೆ ಹೋದ ಕೂಡಲೇ ಅದಕ್ಕೆ ಅಪ್ರೂವಲ್ನ ಕೊಟ್ಟರು. ಮೋದಿಜಿಯವರು ಅದೇ ಸಭೆ ಒಳಗಡೆ ನಿಮ್ಮ ಎಂಥ ಒಬ್ಬ ಸಂಸದನ್ನು ಕಳಿಸಿದ್ರಿ ಅಂತಂದರೆ ಅವನು ಕುಚ್ ಕಾಮ್ ಲೇಕೆ ಆತೆ ಹಮೇ ಭೀ ಚೇನ್ ಸೆ ಬೇಟ್ನೇ ಇದೈತೆ ಇದನ್ನೆಲ್ಲ ಹೇಳಿಬಿಟ್ಟು ಇಸ್ಲಿಯೇ ನಾನು ಈ ಕಾರಣಕ್ಕೋಸ್ಕರ ನಾನು 2 ಯೋಜನೆಗಳನ್ನು ಅನೌನ್ಸ್ ಮಾಡ್ತಾಯಿದ್ದೀನಿ. ಒಂದು ಬೆಂಗಳೂರು ಮತ್ತು ಮೈಸೂರು ಹೈವೇ, ಹಾಗೆ ಮತ್ತೊಂದು ಸ್ಯಾಟಲೈಟ್ ರೈಲ್ವೆ ಟರ್ಮಿನಲ್ಲು ನಾಗನಹಳ್ಳಿನಲ್ಲಿ ಅಂತ ಘೋಷಣೆಯನ್ನು ಮಾಡಿದರು. ಎಲ್ಲಿದ್ದರು ಮಾದೇವಪ್ಪನವರು ಅವಾಗ? ಎಲ್ಲಿದ್ದರು ಸಿದ್ದರಾಮಯ್ಯನವರು? ಆಯಿತು, ಅವಾಗ ಬಂದ್ರೆ ಭೂಮಿ ಪೂಜೆ ಮಾಡಿದ್ವಲ್ಲ ನಾವು ಕೆಂಗೇರಿನಲ್ಲಿ ಭೂಮಿ ಪೂಜೆ ಮಾಡ್ಬೇಕಾದ್ರೆ ಎಲ್ಲಿದ್ರಂತೆ ಸಿದ್ದರಾಮಯ್ಯನವರು? ಬಂದೇ ಇರಲಿಲ್ಲ.
ನಿತಿನ್ ಗಡ್ಕರಿ ಅವ್ರನ್ನ ಕರ್ಕೊಂಡು ಭೂಮಿ ಪೂಜೆ ಮಾಡಿದು ಅವತ್ತು ಮೈಸೂರಿಗೋಸ್ಕರ ಹೈವೇ ಮಾಡ್ತಿದ್ದೆ, ಇದ್ರೊಳಗಡೆ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ ಅಂತ ಬರ್ಬೋದಿತ್ತಲ್ಲ. 5 ರೂಪಾಯಿನೂ ಕೊಟ್ಟಿಲ್ಲ, 5 ಪೈಸಾ ಕೊಟ್ಟಿಲ್ಲ, ಏನಿಲ್ಲ, ಸುಮ್ಮನೆ ತಮಟೆ ಬರೆಸ್ತಾ ಇರ್ತಾರೆ. ಆಯಿತು, ನಾನು ಕೇಳ್ತೀನಿ ಇವಾಗ, ನಾನು ಚಾಲೆಂಜ್ ಮಾಡ್ತೀನಿ ಇವಾಗ. ಸಿದ್ದರಾಮಯ್ಯನವರು ಡಾಕ್ಟರ್ ಮಾದೇವಪ್ಪನವರು, ನೀವೇ ಉಸ್ತುವಾರಿ ಸಚಿವರಿದ್ದೀರಿ ಮಾದೇವಪ್ಪನವರೇ, ನಿಮಗೆ ಭಾಳ ಅನುಭವ ಇದೆ. ಹಾಗೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ನೀವೇನು ಮಾಡಬೇಡಿ, ಈ ಮೈಸೂರಿಂದ ಕೋಟೆಗೆ ಹೋಗೋ ರೋಡ್ ಇದೆಯಲ್ವಾ, ಅದಕ್ಕೊಂದು 2-3 ಸಾವಿರ ಕೋಟಿ ಆಗುತ್ತೆ. ದಯವಿಟ್ಟು ಆ ರೋಡನ್ನು ಮಾಡಿಸ್ಬಿಡಿ. ನೀವು 4 ಲೈನ್ ಅವೇ ತುಂಬ ಅಗತ್ಯ ಇದೆ ಆ ರೋಡು. ಜೈಪುರದವರೆಗೂ 26 ಕಿಲೋಮೀಟ್ರ್ ತುಂಬ ಕಂಜೆಷನ್ ಆಗಿದೆ. ಅಲ್ಲಿಂದ ಕೋಟೆಗೆ ಹೋಗಬೇಕು, ಟೂರಿಸಮ್ ಬೆಳೆದಿದೆ, ಅಲ್ಲಿಂದ ಆಚೆ ಕೇರಳಕ್ಕೆ ಹೋಗ್ತಾರೆ. ಈ ರಸ್ತೆ ಒಂದು ಮಾಡಿಸ್ಬಿಡಿ ಸರ್, ನೋಡೋಣ, ನಿಮ್ಮ ದುಡ್ಡು ಹಾಕ್ಬಿಟ್ಟು ಶೇಸ್ ಅದರಲ್ಲಿ ನಿಮ್ಮದೇ, ನಿಮ್ಮ ಹೆಸರನ್ನ ಇಟ್ಕೊಬಿಡ್ರಂತೆ. ನಿಮ್ಮ ಬೇಕಾದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಹೆಸರೆಲ್ಲ ಇಟ್ಕೊಬಿಡ್ರಂತ ಆ ರಸ್ತೆಗೆ. ನೀವು ಅದನ್ನು ನೀವೇ ಮಾಡಿಸಿ ನೋಡೋಣ. ಇದಕ್ಕೆಲ್ಲಿ ಮಾಡ್ಸೋಕ್ಕಾಗಲ್ಲ. ಸುಮ್ಮನೆ ಹೇಳ್ತಾರೆ. ಮೈಸೂರಿನಲ್ಲೇ ವಿದ್ಯಾರಣ್ಯಪುರದಲ್ಲಿ ತಿಪ್ಪೆ ಇತ್ತು 7 ಲಕ್ಷ ಟನ್ನಿಂದು. ಸಿದ್ದರಾಮಯ್ಯನವರು ಆ ತಿಪ್ಪೆ ಕ್ಲೀನ್ ಮಾಡಿಸ್ಬೇಕು ಅಂತ ಯಾವ ಥರ ಅನ್ನಿಸ್ತಾ, ಅದನ್ನು ಸ್ವಚ್ಛ ಭಾರತ್ ಮಿಷನಲ್ಲಿ 60 ಕೋಟಿ ತೊಗೊಂಬಂದು ಕ್ಲೀನ್ ಮಾಡಿಸ್ತಾ ಇರೋ ನಾನು. ಮೈಸೂರಿಗೆ ಇದು ಬೃಹತ್ ಮೈಸೂರು ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ ಇವರಿಗೆ. ಇವಾಗ ನವ ಮೈಸೂರು ಅಂತ ಮೊನ್ನೆ ಬಜೆಟಲ್ಲಿ ನಾನು ಬೃಹತ್ ಮೈಸೂರು ಅಂತ ತಂದಿರೋನ ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತ ಹೇಳಿ 4 ಪಟ್ಟಣ ಪಂಚಾಯಿತಿ, 1 ನಗರಸಭೆ ಮಾಡಿರೋದು, ಎಲೆಕ್ಷನನ್ನು ನಿಲ್ಲಿಸಿದ್ರು. ಜಿ ಟಿ ದೇವೇಗೌಡರು ಸಾಹೇಬರು ನಮಗೆ ಸಹಕಾರ ಕೊಟ್ಟರು. ನಾವು ಇವಾಗ ಗ್ರೇಟರ್ ಮೈಸೂರು ಅಂತ ಮಾಡ್ಲಿಕ್ಕೆ ಕೊಟ್ಟಿರೋದು. ಯಾಕಂದರೆ ಮೈಸೂರಿಗೆ ಮೆಟ್ರೋನೋ ಮೋನೋನೋ ಬರಬೇಕು ಅಂತಂದರೆ ನಮ್ಮ ಪಾಪ್ಯುಲೇಷನ್ ಮಿನಿಮಮ್ ಅಂದರೆ ಒಂದು 20 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು. ನಾವು ಫ್ಯೂಚರಿಸ್ಟಿಕ್ಕಾಗಿ ಇವತ್ತು ಯೋಚನೆ ಮಾಡಿಬಿಟ್ಟು ನಾವು ಗ್ರೇಟರ್ ಮೈಸೂರು ಮಾಡೋಕ್ಕೆ ಕೊಟ್ಟಿದ್ದೆ. ಅದನ್ನು ಬಜೆಟ್ನೊಳಗಡೆ ಹಾಕ್ಕೊಂಡಿದ್ದಾರೆ. ಮೈಸೂರಿಗೆ ಇವತ್ತು ಔಟರ್ ಪೆರಿಫೆರಲ್ ರಿಂಗ್ ರೋಡು, ಇವ್ರಿಗೆ ಕಾನ್ಸೆಪ್ಟ್ ಯಾರು ಒಳ್ದಿದೆಯಾ? ಔಟರ್ ಪೆರಿಫೆರಲ್ ರಿಂಗ್ ರೋಡ್ನ 102 ಕಿಲೋಮೀಟ್ರದ್ದು ಒಂದು ಅಂದಾಜು ಮಾಡಿದ್ದೀವಿ. 10 ಕೋಟಿ ರೂಪಾಯಿ ಅದನ್ನು DPR ಮಾಡ್ಸೋಕ್ಕೆ ಅಂತ ನಮ್ಮ ಸರ್ಕಾರ ಇರೋ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿಂದ, ಭೈರತಿ ಬಸವರಾಜ್ ಅವರಿಂದ ನಾನು ಕೊಡಿಸಿದ್ದೀನಿ. 10 ಕೋಟಿ ರೂಪಾಯಿ 2022ರಲ್ಲೇ ಕೊಡಿಸ್ಬಿಟ್ಟಿದ್ದೀನಿ ನಾನು. ಅದರದ್ದು DPR ಇವಾಗ ಆಗ್ತಿದೆ. ನೀವು ಬಜೆಟಲ್ಲಿ ಹಾಕ್ಕೊಳ್ತಿದ್ರಿ ಅದನ್ನು. ಕ್ರಿಕೆಟ್ ಸ್ಟೇಡಿಯಮ್ಮು ನಮ್ಮ ಉಸ್ತುವಾರಿ ಸಚಿವರಿಗೆ ಕೇಳೋಕ್ಕೆ ಹೋದರೆ ಕ್ರಿಕೆಟ್ ಸ್ಟೇಡಿಯಂ ನಂಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಉಯಿಲಾಳು ಹತ್ರ 26 ಎಕರೆ ಜಾಗ ಹುಡುಕಿದ್ದೀನಿ. ಇದು KSCOದವರು, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿಯವರು 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂದೆ ಬಂದಿದ್ದಾರೆ. ರೆವಿನ್ಯೂ ಸೆಕ್ರೆಟರಿ ಹತ್ರ ಫೈಲ್ ಇದೆ. ಅದ್ರ ಬಗ್ಗೆನೂ ಕೂಡ ನಮ್ಮ ಉಸ್ತುವಾರಿ ಸಚಿವರಿಗೆ ಗೊತ್ತಿಲ್ಲ. ಇವ್ರಿಗೆ ಅಭಿವೃದ್ಧಿ ಅಂದರೆ ಏನೂ ಗೊತ್ತಿಲ್ಲ. ಬರೀ ಇವರು ಹಿಂದುಳಿದವರದವರು, ಮುಂದುವರಿದವರು, ಇವ್ರ ಮಧ್ಯದಲ್ಲಿ ಕಚ್ಚಾಟ, ಈ ಜಾತಿವಾದ, ಇದರ ಆಚೆಗೆ ಏನಾದ್ರು ಇವ್ರಿಗೆ ಗೊತ್ತಾ? ಇವ್ರ ಮಕ್ಕಳನ್ನು ಉದ್ಧಾರ ಮಾಡೋದು ಬಿಟ್ಟು ಇವರಿಗೆ ಕಂಡವ್ರ ಮಕ್ಕಳನ್ನು ಉದ್ಧಾರ ಮಾಡಿ ಏನಾದರೂ ಇವ್ರಿಗೆ ಅಭ್ಯಾಸ ಇದೆಯಾ? ಇಲ್ಲ. ಸುಮ್ಮನೆ ಕೂತ್ಕೊಂಡು ಅಲ್ಲಿ ಹೇಳ್ತಾ ಇರ್ತಾರೆ. ಇವರು ಇಲ್ಲಿ ಭಾಷಣ ಹೊಡೆದು ಕೂಡಲೇ ನಾವು ಅದನ್ನು ಜನ ಏನು ಒಪ್ಕೊಂಡ್ಬಿಡ್ತಾರೆ ಅಂತಲ್ಲ. ಇವತ್ತು ಹೈವೇನಲ್ಲಿ ಓಡಾಡೋರು ಯಾರು ಮಾಡಿಸಿದ್ದು ಅಂತ ಹೇಳ್ತಾರೆ. ನನ್ನ ಹೆಸರು ಯಾಕೆ ಹೇಳ್ತಾರೆ? ಅಲ್ಲಿ ನೋಡಿದ್ದಾರೆ ಜನ, ದಿನ ಅಲ್ಲಿ ಹೋಗಿ ಕೂತ್ಕೊಂಡು ಹೊಡೆದಾಡ್ತಾ ಇದ್ದಿದ್ದನ್ನು ನೋಡಿದ್ದಾರೆ. ಅದಕ್ಕೋಸ್ಕರವಾಗಿ ಜನ ನನಗೆ ಅದರ ಶ್ರೇಯಸ್ಸನ್ನು ನಾವು ಕೊಡ್ತಾ ಇದ್ದಾರೆ. ಈಗ ಇವ್ರಿಗೇನೋ ಒಂದು, ನಾನು ನಿಮಗೆ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ಇವ್ರಿಗೆಲ್ಲ ಪ್ರಾಬ್ಲಮ್ ಏನಾಗಿದೆ ಅಂದರೆ, ಇವರೆಲ್ಲ ಒಂದು 40 ವರ್ಷ 50 ವರ್ಷ ರಾಜಕಾರಣ ಮಾಡಿಬಿಟ್ಟಿದ್ದಾರೆ. ಇವರು ನಾಳೆ ಬೆಳಗ್ಗೆ, ನಾನು ಯಾರಿಗೇನು ಕೆಟ್ಟದ ಬಗ್ಗೆ ಇಲ್ಲ, ಈಗ ನಾಳೆ ಬೆಳಗ್ಗೆ ಪ್ರತಾಪ್ ಸಿಂಹ ಸತ್ತೋದ ಅಂದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡಿದವನು ಯಾವನಂದರೆ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಮೈಸೂರು ಏರ್ಪೋರ್ಟನ್ನು ಇವತ್ತು ರಿವೈವ್ ಮಾಡ್ತಾ ಇರೋದು ಯಾರು ಅಂದರೆ ಪ್ರತಾಪ್ ಸಿಂಹ ಅಂತಾರೆ. ರಿಂಗ್ ರೋಡು ಲೈಟ್ ಹಾಕ್ಸಿದಿರ್ಬೋದು, ರಿಂಗ್ ರೋಡ್ ಆಸ್ಫಾಲ್ಟಿಂಗ್ ಇರ್ಬೋದು, ಗ್ಯಾಸ್ ಪೈಪ್ಲೈನು ತರ್ತಾ ಇದ್ದಾರೋ, ಪಾಸ್ಪೋರ್ಟ್ ಸೇವಾ ಕೇಂದ್ರ ತಂದಿದ್ದಾರೋ ಅಂದರೆ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಕುಡಿಯೋ ನೀರನ್ನ ಕೊಡಿಸ್ತಾ ಇರೋನು ಯಾರು ಅಂದರೆ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. 40 ವರ್ಷ ರಾಜಕಾರಣ ಮಾಡಿದಾರಲ್ಲ ಸಿದ್ದರಾಮಯ್ಯನವರಿಗೆ, ಅವ್ರಿಗೆ ನಾಳೆ ಬೆಳಗ್ಗೆ ಅವರೆಲ್ಲ ಇಲ್ಲ ಅಂತ ತಿಳ್ಕೊಳ್ಳಿ, ಅವ್ರ ಹೆಸರು ನೆನಪು ಮಾಡ್ಕೊಂಡು ಯಾವ ಕೆಲಸ ಕಣ್ಣೆದುರುಗಡೆ ಬರುತ್ತೆ? ಅಂದರೆ ನೀವು ಹೇಳೋದು ಸಿದ್ದರಾಮಯ್ಯನವರ ಹೆಸರು ಹೇಳುವಂಥ ಸಿಗ್ನೇಚರ್ ವರ್ಕ್ ಮೈಸೂರಲ್ಲಿ ಏನೂ ಆಗಿಲ್ಲ ಅಂತ. ಏನಿದೆ ಅಂತ ನನಗೆ ಹೇಳಿ. DC ಆಫೀಸ್ ಕಟ್ಸಿರೋದು ಇದೆಯಲ್ಲ, ಅದಕ್ಕೆ 15 ಎಕರೆ ಜಾಗ ಕೊಡಿಸಿರೋದು ನಾನೇ. ಜಯದೇವ ಹಾಸ್ಪಿಟಲ್ಲು 50% ಜಯದೇವ ಟ್ರಸ್ಟ್ ಅವರು ಹಾಕಿದ್ದಾರೆ. ಜಯದೇವ ಹಾಸ್ಪಿಟಲ್ಲು ಮೈಸೂರಿಗೆ ಬರೋದಕ್ಕೆ ಮೂಲ ಕಾರಣೀಕರ್ತರು ನಮ್ಮ ಯಡಿಯೂರಪ್ಪ ಸಾಹೇಬರು. KR ಹಾಸ್ಪಿಟಲ್ ಒಳಗಡೆ ವ್ಯಾಪ್ತಿ ಒಳಗಡೆ ಕೊಟ್ಟಿದ್ದು. ಇವತ್ತು ಅದು KR ಹಾಸ್ಪಿಟಲ್ನ ನವೀಕರಣ ಮಾಡಲಿಕ್ಕೆ 89.5 ಕೋಟಿ ಕೊಟ್ಟಿದ್ದು ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು. ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲ್ನ ಘೋಷಣೆ ಮಾಡಿಕೊಟ್ಟಿದ್ದು ಯಡಿಯೂರಪ್ಪ ಸಾಹೇಬರು. ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ 50 ಕೋಟಿ ರೂಪಾಯಿ ಪ್ರಾರಂಭಿಕ ದುಡ್ಡು ಕೊಟ್ಟಿರೋರು ಬಸವರಾಜ ಬೊಮ್ಮಾಯಿ ಅವರು. ಸಿದ್ದರಾಮಯ್ಯನವ್ರದ್ದು ಏನಿದೆ, ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಮಾಡಿದ್ರು, ಅದಕ್ಕೆ ಎಕ್ವಿಪ್ಮೆಂಟ್ಸೇ ಕೊಡಲಿಲ್ಲ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಿದ್ರು, ಬರೀ ಬಿಲ್ಡಿಂಗ್ ಕಟ್ಟರು, ಎಕ್ವಿಪ್ಮೆಂಟ್ ಕೊಡಲಿಲ್ಲ. ಎಲ್ಲಿದೆ ಅವ್ರ ಹತ್ರ? ಇಂಥ ಒಂದು 2-3 ಛೋಟಾ ಮೋಟಾ ಹೇಳ್ಬೋದೇ ಹೊರತು ಮೈಸೂರಿನ ಆಮೂಲಾಗ್ರ ಬದಲಾವಣೆಗೆ ಅಥವಾ ಅಭಿವೃದ್ಧಿಗೆ ಸಿದ್ದರಾಮಯ್ಯನವ್ರ ಕೊಡುಗೆ ಏನು? ಏನೂ ಇಲ್ಲ. ಅದಕ್ಕೋಸ್ಕರ ಅವ್ರಿಗೇನಾಗಿದೆ ಅಂತಂದರೆ, 40 ವರ್ಷ ಇವರು ರಾಜಕಾರಣ ಮಾಡಿ ಇವ್ರಿಗೆ ಹೇಳ್ಕೊಳ್ಳೋ ಅಂಥ ಒಂದು ಸಾಧನೆ ಇರಲಿಲ್ಲ. ಇವನು ಮೊನ್ನೆ ಬಂದನು 9-10 ವರ್ಷಕ್ಕೆ ಇಷ್ಟಿಷ್ಟೆಲ್ಲ ಮೇಜರ್ ಪ್ರಾಜೆಕ್ಟ್ಸ್ ಬಂತಲ್ಲ ಅಂತ ಹೇಳ್ಬಿಟ್ಟು ಅವನಿಗೆ ಅದನ್ನೆಲ್ಲ ಜನ ಶ್ರೇಯಸ್ ಕೊಡ್ತಿದ್ರು ಅಂತ ಹೊಟ್ಟೆ ಊರಿನಲ್ಲಿ ಒಂದಷ್ಟು ಮಾತಾಡ್ತಾರೆ ಅಷ್ಟೇ.